ವಿದ್ಯಾರ್ಥಿಗಳೇ, ನಾವೆಲ್ಲರೂ ಹಿಂದಿನ ತರಗತಿಯಲ್ಲಿ ಪೂರ್ಣ ಸಂಖ್ಯೆಗಳು, ಹಾಗೆಯೇ ಪೂರ್ಣಾಂಕಗಳು, ಸ್ವಾಭಾವಿಕ ಸಂಖ್ಯೆಗಳು ಮತ್ತೆ ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಈ ಎಲ್ಲ ಸಂಖ್ಯೆಗಳ ಗಣ ಏನೆಂದು ಕರೀತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಈ ಎಲ್ಲ ಒಟ್ಟು ಸಂಖ್ಯೆಗಳ ಗಣಕ್ಕೆ ಏನಂತ ಕರಿತೀವಿ ನಾವು? ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಾವು ಹಿಂದಿನ ಒಂದು ತರಗತಿಯಲ್ಲಿ ಏನು ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಇವೆಲ್ಲ ಅವುಗಳ ಗಣದ ಸಂಕೇತ ಅಲ್ವಾ, ಅವನ ಯಾವ ಅಕ್ಷರದಿಂದ ನಾವು ಸೂಚಿಸ್ತೀವಿ ಅನ್ನೋದನ್ನೆಲ್ಲ ನಾವು ಓದ್ಕೊಂಡು ಬಂದಿದ್ದೀವಿ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣ ಯಾರಿಗೆ ಗೊತ್ತಿದೆ ಹೇಳಮ್ಮ? 1, 2, 3, 4, 5 ಹೀಗೆ ಸಂಖ್ಯೆಗಳು ಏನಾಗ್ತವೆ? ಮುಂದುವರೆಯುತ್ತಾ ಹೋಗುತ್ತವೆ. ಇದನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಹೇಳಿ ಕರಿತೀವಿ ಅಲ್ವಾ. ಇಲ್ಲಿ ನೋಡಿ, ನಾನೊಂದು ಚಿತ್ರವನ್ನ ಬರ್ಕೊಂಡು ಬಂದೆ. ಕಾರ್ಡ್ಸ್, ಮಿಂಚು ಪಟ್ಟಿ ನೋಡಿ, ಹೌದಲ್ವಾ? ಮಿಂಚು ಪಟ್ಟಿ ಕಾಣ್ತಾ ಇದೆಯಾ? ಹೀಗೆ ನಾವೇನ್ ಮಾಡ್ತೀವಿ? ಈ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆಗಳನ್ನ ಏನ್ ಮಾಡ್ತೀವಿ? ಈ ರೀತಿಯಾಗಿ ಗುರುತಿಸ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಯಾವ್ಯಾವುದು? ಹಾಗಾದ್ರೆ ಯಾರಿಗಿದೆ ಪೂರ್ಣ ಸಂಖ್ಯೆಗಳು? ಪೂರ್ಣ ಸಂಖ್ಯೆಗಳು ಹೇಳಮ್ಮ. 0 ಇಂದ ಪ್ರಾರಂಭವಾಗುತ್ತವೆ. 0, 1, 2, 3, 4 ಇಂದ ಮುಂದುವರೆಯುತ್ತವೆ. ಹೌದಾ? ಪೂರ್ಣ ಸಂಖ್ಯೆಗಳಲ್ಲಿ ಹೇಳ್ಬೇಕಾದ್ರೆ 0ನ್ನ ಒಳಗೊಂಡು ಸೇರಿಸಿಕೊಂಡು ಹೇಳಿ ಕೂತ್ಕೊಳ್ಳೋದು. ಆದ್ರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ನಾವು 0ನ್ನ ಸೇರಿಸಿಕೊಂಡು ಹೇಳಲಿಲ್ಲ. ಯಾಕೆಂದ್ರೆ ನಾವು 0ಯಿಂದ ಏನನ್ನು ರೆಪ್ರೆಸೆಂಟ್ ಮಾಡಕ್ಕೆ ಆಗೋದಿಲ್ಲ, ಅಂದ್ರೆ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ, ಗುರುತು ಮಾಡಲಿಕ್ಕೆ ಆಗೋದಿಲ್ಲ. ಆದ್ರಿಂದ 0ಕ್ಕೆ ಏನ್ ಮಾಡಬೇಕಾಗಲ್ಲ, ನಮಗೆ ಪೂರ್ಣ ಸಂಖ್ಯೆಗಳಲ್ಲಿ ಮಾತ್ರ ಸೇರಿಸ್ಕೊತೀವಿ. ಆದರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೇರಿಸ್ಕೊಳ್ಳುವುದಿಲ್ಲ. ಹಾಗಾದ್ರೆ ಇದಕ್ಕೆ ಒಂದು ನಾವು ಮಿಂಚು ಪಟ್ಟಿಯನ್ನ ಬರ್ಕೊಂಡು ಬಂದಿದ್ದೀವಿ. ನೋಡಿ, ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು. ಹಾಗಾದ್ರೆ ಇದನ್ನ ಯಾವ ಸಂಕೇತದಿಂದ ಗುರುತಿಸ್ತೀವಿ? ಯಾವ ಸಂಕೇತದಿಂದ ಗುರುತಿಸ್ತೀವಿ? W ಎಂಬ ಸಂಕೇತದಿಂದ ಗುರುತಿಸ್ತೀವಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಪೂರ್ಣಾಂಕಗಳು ಅಲ್ವಾ. ಪೂರ್ಣಾಂಕಗಳು ಏನು? ಸ್ವಾಭಾವಿಕ ಸಂಖ್ಯೆಗಳು. ಎರಡನೇದು ಪೂರ್ಣ ಸಂಖ್ಯೆಗಳು. ಮೂರನೇದು ಪೂರ್ಣಾಂಕಗಳು.
-2 -3 ಮುಂದುವರಿಯುತ್ತದೆ. ಅಂದ್ರೆ ಪೂರ್ಣಾಂಕಗಳ ಗಣದಲ್ಲಿ ಧನ ಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂತಹ ಸಂಖ್ಯೆಗಳು ಮತ್ತೆ ಸೊನ್ನೆಯನ್ನು ಕೂಡ ಒಳಗೊಂಡಿರುತ್ತೆ, ಋಣ ಸಂಖ್ಯೆಗಳನ್ನು ಕೂಡ ಒಳಗೊಂಡಿರುತ್ತೆ. ಇದನ್ನ ನಾವು ಪೂರ್ಣಾಂಕಗಳ ಸಂಖ್ಯೆ ಅಥವಾ ಗಣ ಅಂತ ಹೇಳಿ ಕರಿತೀವಿ. ಇದನ್ನ ಯಾವ ಅಕ್ಷರದಿಂದ ಗುರುತಿಸ್ತೀವಿ? ಯಾರಿಗೆ ಗೊತ್ತಿದೆ ಹೇಳುವ? ಝಡ್ ಎಂಬ ಅಕ್ಷರದಿಂದ ಗುರುತಿಸ್ತೀವಿ. ಅಂದ್ರೆ ಇದನ್ನ ಝಲೆನ್ ಏನೋ ಎಂಬ ದ್ವಿ ಅಕ್ಷರದಿಂದ ಬಂದಿರ್ತಕ್ಕಂಥದ್ದು. ಆದ್ರಿಂದ ಇದನ್ನ ಏನು ಝಡ್ ಎಂಬ ಅಕ್ಷರದಿಂದ ಗುರುತಿಸ್ತೀವಿ. ನೆಕ್ಸ್ಟ್ ಇರ್ತಕ್ಕಂಥದ್ದು 4ನೇ ದಿನಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಗೊತ್ತಿದೆ ಏನು ಭಾಗಲಬ್ಧ ಸಂಖ್ಯೆಗಳು? ಏನು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಪಿ ಮತ್ತು ಕ್ಯೂ ರೂಪದಲ್ಲಿ, p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗ್ತಕ್ಕಂಥ ಸಂಖ್ಯೆಗಳು. ಎಕ್ಸಾಂಪಲ್ 1/2, 3/2 ಈ ತರ ಸಂಖ್ಯೆಗಳನ್ನ ಏನಂತ ಕರಿತೀವಿ ನಾವು? ಭಾಗಲಬ್ಧ ಸಂಖ್ಯೆಗಳು. ಇದನ್ನ ಯಾವ ಅಕ್ಷರದಿಂದ ಗುರುತಿಸ್ತೀವಿ? q ಎಂಬ ಅಕ್ಷರದಿಂದ ಗುರುತಿಸ್ತೀವಿ. ಅಂದ್ರೆ ಇದರ ಲಾಂಗ್ ಫಾರ್ಮ್ ಪೇಷಂಟ್ ಅಂತ ಹೇಳಿ ಬಳಸ್ತೀವಿ ನಾವು ಈ ತರ. ಹಾಗೆ ಫಸ್ಟ್ ಲೆಟರ್ q, ಅದರಿಂದ ಇಲ್ಲಿ q ಎಂಬ ಅಕ್ಷರದಿಂದ ಗುರುತಿಸ್ತೀವಿ. ಯಾರಿಗೆ ಗೊತ್ತಿದೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು? ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ? ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಂತ ಅರ್ಥ ಮಾಡ್ಕೊ. ಯಾರು ಗೊತ್ತಿದೆ ಹೇಳಿ. ಅಂದ್ರೆ p/q ರೂಪದಲ್ಲಿ ಏನು p/q ರೂಪದಲ್ಲಿ ವ್ಯಕ್ತಪಡಿಸಲು ಅಂದ್ರೆ ಬರೆಯೋದಕ್ಕೆ ಬರುವಂತಹ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಈ ರೂಪಕ್ಕೆ ಬರೆಯಕ್ಕೆ ಬರ್ಬೇಕು. ಈ ರೂಪದಲ್ಲಿ ಬರೆಯಕ್ಕೆ ಬಂದು ಅದನ್ನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿರ್ತಕ್ಕಂತಹ ಸಂಖ್ಯೆಗಳಿಗೆ ಏನಂತ ಕರಿತೀವಿ ನಾವು? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಇನ್ನೊಂದಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಇಲ್ಲಿ ನಿಮಗೆ ಗೊತ್ತಿದೆ ಭಾಗ ಆಗಲ್ಲ. ಜನರಲ್ ಆಗಿ ಗೊತ್ತಿರ್ತಕ್ಕಂಥದ್ದು ಎಲ್ಲ ಭಾಗ ಆಗದೇ ಇರ್ತಕ್ಕಂಥ ಸಂಖ್ಯೆಗಳು. ಇದನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಈ ಸಂಖ್ಯೆಗಳನ್ನೆಲ್ಲ ಅಭಾಗಲಬ್ಧ ಸಂಖ್ಯೆಗಳು ಅಲ್ವಾ? ಈ ತರ ಇರ್ತಕ್ಕಂಥ ಸಂಖ್ಯೆಗಳನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಯಾರು? ನೋಡಿ, ಒಂದು ಫೋಟೋ ತೋರಿಸ್ತೀನಿ. ಯಾರಿಗಾರು ಗೊತ್ತಾದ್ರೆ ಹೇಳಿ, ಆಯ್ತಾ? ನೋಡಿ, ಒಂದು ಫೋಟೋವನ್ನ ತೋರಿಸ್ತೀನಿ. ಯಾರಿಗಾರು ಗೊತ್ತಾದ್ರೆ ಹೇಳಿ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಈ ಒಂದು ಅಭಾಗಲಬ್ಧ ಸಂಖ್ಯೆಗಳು ಇದಾವೆ ಅಂತ ಹೇಳಿದ್ದು. ಆಮೇಲೆ ಭಾಗ ಆಗದೇ ಇರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರೆಯುವುದು. ಇದನ್ನೆಲ್ಲ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಯಾರು? ಯಾವ ವಿಜ್ಞಾನಿ? ಆ ವಿಜ್ಞಾನಿಯ ಹೆಸರು ಹೇಳಪ್ಪ. ಪೈಥಾಗೋರಸ್. ಹೇಳಮ್ಮ. ಗಣಿತ ಶಾಸ್ತ್ರಜ್ಞ ಪೈಥಾಗೋರಸ್ ಎಂಬ ವಿಜ್ಞಾನಿ ಕೂತ್ಕೊಳ್ಳಿ. ಏನು ಅಭಾಗಲಬ್ಧ ಸಂಖ್ಯೆಗಳನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಏನು ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗದೇ ಇರುವಂತಹ ಸಂಖ್ಯೆಗಳನ್ನ ಏನಂತ ಕರಿತೀವಿ ನಾವು? ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಏನು ಇದು ಕರುಣ ಒಂದಿಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ತಗೊಂಡು ಬರ್ತಾನೆ. ಬರೀ 1 2 3 4 ಇರ್ತಕ್ಕಂಥ ಸಂಖ್ಯೆಗಳನ್ನ. ದಶಗೌಡ ಬರೀ ಪೂರ್ಣ ಸಂಖ್ಯೆಗಳನ್ನ ತಗೊಂಡ್ ಬರ್ತಾನೆ ಒಂದು ಬಾಕ್ಸ್ ಅಲ್ಲಿ.
ಇನ್ನೊಂದಿಷ್ಟು ಮಾರುತಿ ಪೂರ್ಣಾಂಕಗಳು ಅಂದ್ರೆ ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆ ಮತ್ತು ಸೊನ್ನೆಯನ್ನು ಸೇರಿಸ್ಕೊಂಡು ತಗೊಂಡ್ಬರ್ತಾನೆ ಒಂದು ಬಾಕ್ಸ್ ಅಲ್ಲಿ, ಆಯ್ತಾ. ಮತ್ತೆ ಒಂದಿಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ತಗೊಂಡ್ಬರ್ತಾನೆ ಮೋಹನ. ಇನ್ನೊಂದಿಷ್ಟು ಅಭಾಗಲಬ್ಧ ಸಂಖ್ಯೆಗಳನ್ನು ತಗೊಂಡು ಬರ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ ದಿಲೀಪ. ಅವಿಷ್ಟನ್ನು ತಗೊಂಡ್ಬಿಟ್ಟು ಪ್ರೀತಮ್ ಕಾಯ್ತಾ ಇದ್ದಾನೆ ಒಂದು ದೊಡ್ಡ ಬಾಕ್ಸ್ ಅಲ್ಲಿ ತುಂಬ್ರೋ ಅಂತ, ಒಂದು ದೊಡ್ಡ ಬಾಕ್ಸ್ ಅಲ್ಲಿ ಹಾಕೋಣ ಅಂತ ಅವನೇನ್ ಮಾಡ್ತಾನೆ, ವೇಟ್ ಮಾಡ್ತಾ ಇದ್ದಾನೆ. ಎಲ್ಲ ತಗೊಂಬಂದು ಏನು ತರುಣ ಹಾಕದ ಸ್ವಾಭಾವಿಕ ಸಂಖ್ಯೆ ಎಲ್ಲ ಒಂದು ಬಾಕ್ಸಿಗೆ, ಅದೇ ಬಾಕ್ಸಿಗೆ ಮತ್ತೆ ದರ್ಶನ್ ಗೌಡ ಪೂರ್ಣ ಸಂಖ್ಯೆಗಳನ್ನ ಹಾಕದ, ಅದೇ ಬಾಕ್ಸಿಗೆ ಮತ್ತೆ ಪೂರ್ಣಾಂಕಗಳನ್ನು ತಂದು ಹಾಕ್ತಾನೆ ಇನ್ನೊಬ್ಬ ವಿದ್ಯಾರ್ಥಿ, ಅದೇ ಬಾಕ್ಸಿಗೆ ಇನ್ನೊಬ್ಬ ವಿದ್ಯಾರ್ಥಿ ಭಾಗಲಬ್ಧ ಸಂಖ್ಯೆಗಳನ್ನ ತಗೊಂಡು ಬರ್ತಾನೆ, ಇದೇ ಬಾಕ್ಸಿಗೆ ಇನ್ನೊಬ್ಬ ವಿದ್ಯಾರ್ಥಿ ಏನು ಅಭಾಗಲಬ್ಧ ಸಂಖ್ಯೆಗಳನ್ನ ತಗೊಂಡು ಬರ್ತಾನೆ. ಇದು ಅಷ್ಟರ ಒಂದು ಬಾಕ್ಸಿಗೆ ಒಂದು ಹೆಸರು ಬರುತ್ತೆ. ಆ ಹೆಸರೇ ಏನು, ರಿಯಲ್ ನಂಬರ್ ಅಂದ್ರೆ ವಾಸ್ತವ ಸಂಖ್ಯೆಗಳು, ವಾಸ್ತವ ಸಂಖ್ಯೆಗಳು, ಆಯ್ತಾ. ಇಷ್ಟು ಏನಾಗುತ್ತೆ, ವಾಸ್ತವ ಸಂಖ್ಯೆಗಳು. ಅವೆಲ್ಲ ಅಂಶಗಳನ್ನ ಸೇರಿಸ್ಕೊಂಡು ಏನ್ ಮಾಡ್ತಾರೆ, ಇಲ್ಲಿ ಒಂದು ಬಾಕ್ಸಿಗೆ ಏನಂತ ಹೆಸರು ಕೊಟ್ಟರು, ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಹೆಸರನ್ನ ಕೊಟ್ಟರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಈಗ ಕಲಿತಕ್ಕಂತಹ ನಿಮ್ಮ ತರಗತಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಅಂಶಗಳನ್ನ ಓದ್ತಕ್ಕಂತಹ ಪಾಠವೇ ಸಂಖ್ಯಾ ಪದ್ಧತಿ. ಏನಿದು ಸಂಖ್ಯಾ ಪದ್ಧತಿ, ಇದನ್ನ ಓದ್ಬೇಕು ಈಗ ನಾವು. ಹಾಗಾದ್ರೆ ಈ ಸಂಖ್ಯಾ ಪದ್ಧತಿಯಲ್ಲಿ ಏನೆಲ್ಲ ಅಂಶಗಳನ್ನು ನಾವು ನೋಡ್ತೀವಿ ಅನ್ನೋದನ್ನ ನೋಡ್ಕೋಬೇಕು. ಇದರಲ್ಲಿ ನೋಡಿ, ಈಗ ಸಂಖ್ಯಾ ಪದ್ಧತಿ ಇದನ್ನ ನೋಡ್ಬೇಕು ನಾವು. ಏನಿದೆ ಸಂಖ್ಯಾ ಪದ್ಧತಿಯಲ್ಲಿ? ಮೊದಲನೇ ಪಾಠ ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಬರ್ತಕ್ಕಂಥದ್ದು ಫಲಿತಾಂಶಗಳು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದು ಭಾಗಲಬ್ಧ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು. ಮತ್ತೆ ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು. ವಿದ್ಯಾರ್ಥಿಗಳೇ, ನಿಮಗೆ ಹಿಂದೆನೂ ಓದ್ಕೊಂಡಿದ್ದೀನಿ, ಈಗ ತಾನೇ ನಾನು ಪುನರಾವರ್ತನೆಯನ್ನು ತರಗತಿಯಲ್ಲಿ ಹೇಳಿದ್ದೀನಿ. ಏನೋ ಭಾಗಲಬ್ಧ ಸಂಖ್ಯೆಗಳು ಹಾಗೆ ಮತ್ತೆ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅಂತ ಹೇಳಿದ್ವಿ. ಏನು ಭಾಗಲಬ್ಧ ಸಂಖ್ಯೆಗಳು? P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿರುವುದು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದೇ ಇರುವುದು ನೋಡಿ. ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಯಾವುದೇ ಒಂದು ಸಂಖ್ಯೆಯನ್ನ P/Q ರೂಪಕ್ಕೆ ಏನ್ ಮಾಡ್ಬೇಕು, ನಮ್ಗೆ ಬರೆಯೋದಕ್ಕೆ ಬರಬೇಕು, ವ್ಯಕ್ತಪಡಿಸೋದಕ್ಕೆ ಬರಬೇಕು. ಇದನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಲು ಅಂದ್ರೆ ಬರೆಯೋದಕ್ಕೆ ಆಗದೇ ಇರ್ತಕ್ಕಂತಹ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ಒಂದಿಷ್ಟು ಲೆಕ್ಕಗಳನ್ನ ನೋಡೋಣ. ಏನು ಅಭ್ಯಾಸ 1.1ರಲ್ಲಿ ನಿಮ್ಮ ತರಗತಿಗೆ ಸಂಬಂಧಪಟ್ಟಂತಹ ಲೆಕ್ಕ
ಭಾಗಿಸ್ಬೋದು, ಅದರ ಉತ್ತರ 0 ಬರುತ್ತೆ. ಅದೇ ಏನಾದ್ರೂ ಛೇದದಲ್ಲಿ 0 ಬಂದಾಗ ಇದಕ್ಕೆ ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ. ಆಯ್ತಾ? ಅದಕ್ಕೋಸ್ಕರ ಏನ್ ಮಾಡ್ಬೇಕಿಲ್ಲಿ ನಾವು 0 ಒಂದು ಭಾಗಲಬ್ಧ ಸಂಖ್ಯೆ. ಏನು 0ನ್ನ 3ರಿಂದ ಭಾಗಿಸಿದ್ರು 2ರಿಂದ ಭಾಗಿಸಿದ್ರು ಕುತ್ಕೊಳ್ಳೋಣ, ಅಲ್ಲಿಗೆ ಉತ್ತರ ಏನ್ ಬರುತ್ತೆ 0. ಆದ್ದರಿಂದ 0 ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಲೆಕ್ಕ ಇದೆ. 2ನೇ ಪ್ರಶ್ನೆ, 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಈಗ ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೇಕು. ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದರೆ ಇಲ್ಲಿ 6 ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದರೆ ನಾವು ಇದಕ್ಕೆ +1 ಸೇರಿಸ್ಕೊಳ್ಳೋಣ. ಅಲ್ಲಿಗೆ ಎಷ್ಟಾಗುತ್ತೆ? ಇದು 7 ಆಗುತ್ತೆ. ಹೌದಾ? ಕೊಟ್ಟಿರುವಂತಹ ಸಂಖ್ಯೆ 3 = 7. ನೋಡಿ, 7 3 21. ಮತ್ತೆ ಇನ್ನೊಂದಿದೆ, ಅಲ್ಲಿಗೆ 7 7 4 28. ಈಗ 21 ಮತ್ತೆ 28ರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಅಲ್ಲಿ 22/7, 23/7, 24/7, 25/7, 26/7, 27/7. ನೋಡಿ, 6 ಭಾಗಲಬ್ಧ ಸಂಖ್ಯೆಗಳನ್ನ ಏನ್ ಮಾಡಿದ್ವಿ? ಬರೆದ್ವಿ. ಈ ರೀತಿಯಾಗಿ ಕೊಟ್ಟಿರುವಂತಹ ಸಂಖ್ಯೆಗಳ ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳು ಇನ್ನೂ ಒಂದು ಲೆಕ್ಕ ಇದೆ. 3/5 ಮತ್ತು 4/5. ಏನು 3/2? ಮೂರನೇ ಪ್ರಶ್ನೆ, 3/5 ಮತ್ತು 4/5. ಇದಕ್ಕೆ 4/5 ಇದಕ್ಕೆ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬೇಕು. ಇದಕ್ಕೆಷ್ಟು? 5 ಭಾಗಲಬ್ಧ. ಅಲ್ಲಿಗೆ ಇದಕ್ಕೆ 5 ಭಾಗಲಬ್ಧ ಸಂಖ್ಯೆಗಳು. ಇಲ್ಲಿ ಮಾಡಿದ್ರೆ 5ಕ್ಕೆ +1 ಮಾಡಿದ್ರೆ ಅಲ್ಲಿಗೆ 6 ಆಗುತ್ತೆ. ಈ 6ನ್ನ ಅಂಶಕ್ಕೆ ಭಾಗಿಸ್ಬೇಕು, ಮತ್ತೆ ಛೇದಕ್ಕೂ ಕೂಡ ಭಾಗಿಸ್ಬೇಕು. ಮತ್ತೆ ಇಲ್ಲಿ 3/6 ಹಾಗೆ ಇಟ್ಕೊಂಡ್ರೆ ಛೇದದಲ್ಲಿ ಇರ್ತಕ್ಕಂತಹ ಟರ್ಮ್ ಉಲ್ಟಾ ಪಲ್ಟಾ ಆಗುತ್ತೆ. ಅಂದ್ರೆ ಅಂಶ ಇರೋದು ಛೇದಕ್ಕೆ ಬರುತ್ತೆ, ಛೇದ ಇರೋದು ಅಂಶಕ್ಕೆ ಬರುತ್ತೆ. 6/5 ಆಯ್ತು. ಇದರ ಗುಣಿಸ್ಬೇಕು. ನೆಕ್ಸ್ಟ್ 3 6 18, 5 6 30. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಭಿನ್ನರಾಶಿ ಇದೆ 4/5ಕ್ಕೆ. ಅಲ್ಲಿಗೆ 4/6 4 ಡಿವೈಡೆಡ್ ಬೈ 5/6 ಈಕ್ವಲ್ ಟು 4/6 ಇಂಟು 6/5. ಅಲ್ಲಿಗೆ 6 4 24 ಡಿವೈಡೆಡ್ ಬೈ 30. ನೋಡಿ, ಇಲ್ಲಿಗ ಭಿನ್ನರಾಶಿ ಕೊಟ್ಟಾಗ ನಾವು ಭಯಪಡೋ ಅಗತ್ಯ ಇಲ್ಲ. ಆಯ್ತಾ? ಭಿನ್ನರಾಶಿ ಕೊಟ್ರೆ ಇದಕ್ಕೊಂದು ಸೆಪರೇಟ್ ಆಗಿ ಭಾಗಿಸ್ಕೊಳ್ಳಿ, ಇದಕ್ಕೊಂದು ಸೆಪರೇಟ್ ಆಗಿ ಭಾಗಿಸ್ಕೊಳ್ಳಿ. ಇಲ್ಲೂ ಹಾಗೇನೆ ಇದಕ್ಕೊಂದು ಸೆಪರೇಟ್ ಆಗಿ ಭಾಗಿಸ್ಕೊಳ್ಳಿ, ಇದಕ್ಕೆ ಒಂದು ಸೆಪರೇಟ್ ಆಗಿ ಭಾಗಿಸ್ಕೊಳ್ಳಿ. ಆದ್ರೆ ಮೇಲ್ಗಡೆ ಇರ್ತಕ್ಕಂಥ ಟರ್ಮ್ 3/6ನ್ನ ಹಾಗೇ ಇಟ್ಕೊಳ್ಳಿ. ಆಯ್ತಾ? ಕೆಳಗಡೆ ಇರ್ತಕ್ಕಂತಹ 5/6ನ್ನ ಮೇಲೆ ಕೆಳಗೆ ಮಾಡಿ, ಅಂಶ ಮೇಲೆ ಛೇದಕ್ಕೆ, ಛೇದ ಅಂಶಕ್ಕೆ ಮಾಡಿ. ಇಷ್ಟೇ. ಇದು ಎಲ್ಲೋದ್ರೂ ನಿಮಗೆ ಇದೇ ಕಾನ್ಸೆಪ್ಟ್. ನೀವು ಡಿಗ್ರಿಗೆ ಹೋದ್ರು, ನೀವು PUCಗೆ ಹೋದ್ರು ಕೂಡ 2 ಭಿನ್ನರಾಶಿ 4 2 ಅಂಶ 2 ಛೇದ ಬಂತು ಅಂದ್ರೆ
ನೀವು ಇದೇ ಕಾನ್ಸೆಪ್ಟ್ ಲೆಕ್ಕ ಇಟ್ಕೋಬೇಕು, ಎಲ್ಲೋದ್ರೂ ಏನು ಚೇಂಜ್ ಆಗಲ್ಲ. ಅದು ಎರಡು ಬಂದಾಗ ಏನು ಮಾಡಕ್ಕಾಗಲ್ಲ. ಈ ತರ ಬಂದಾಗ 4 ಸಂಖ್ಯೆಗಳು ಬಂದಾಗ ಕೆಳಗಡೆ ಇರ್ತಕ್ಕಂತಹ ಛೇದವನ್ನ ಏನ್ ಮಾಡ್ಬೇಕಾಗುತ್ತೆ ನಾವು, ಇದು ಮೇಲೆ ಕೆಳಗೆ ಅಂಶ, ಕೆಳಗೆ ಛೇದವನ್ನ ಮೇಲಕ್ಕೆ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ವ್ಯಾಲ್ಯೂ ಸಿಕ್ತು 18/30, 24/30. ಹಾಗೆ ಇಲ್ಲಿ 18 ಮತ್ತು 24ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನ ಹೇಳ್ಬೇಕು. ಯಾರು ಹೇಳ್ತೀರಿ ಈಗ? 18 ಮತ್ತೆ 24ರ ಭಾಗಲಬ್ಧ ಸಂಖ್ಯೆಗಳು ಈಸಿ ಇದೆಯಲ್ಲ. 19 ಬೈ ಎಷ್ಟು? 30, 20/30, 21/30, 22/30, ನೆಕ್ಸ್ಟ್ 23/30. ಇಲ್ಲಿ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೆದಿದ್ದೀವಿ. ಈ ರೀತಿಯಾಗಿ ಏನ್ ಮಾಡ್ಬೇಕು, ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಕಲಿತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನಾವು ಒಂದು ಪ್ರಶ್ನೆ ಕೇಳ್ತೀನಿ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಕೂಡ ಪೂರ್ಣ ಸಂಖ್ಯೆ ಆಗುತ್ತಾ? ಯಾರಿಗೆ ಗೊತ್ತಿದೆ ಕೈ ಎತ್ತಿ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆಗುತ್ತವೆಯೇ? ಇಷ್ಟೆಲ್ಲ ಪಾಠವನ್ನ ನಾವು ಕೇಳ್ಕೊಂಡು ಬಂದಿವಿ. ಈಗ ಇದರಲ್ಲಿ ಸರಿ ತಪ್ಪುಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ಸಂಖ್ಯೆಯೇ? ಹೌದು ಅಂದ್ರೆ ಹೌದು ಹೇಳಮ್ಮ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯೇ, ನಿಜ. ಹೌದು, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಕೂಡ ಏನಾಗುತ್ತೆ, ಒಂದು ಪೂರ್ಣ ಸಂಖ್ಯೆ ಆಗೇ ಆಗುತ್ತೆ. ಯಾಕೆಂದ್ರೆ ಪೂರ್ಣ ಸಂಖ್ಯೆಯಲ್ಲಿ 0ಇಂದ 1, 2, 3 ಸಂಖ್ಯೆಗಳು ಮುಂದುವರಿಯುತ್ತವೆ. ಹೌದಾ? ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಇರ್ತಕ್ಕಂತ 1, 2, 3, 4 ಏನು ಸಂಖ್ಯೆಗಳಿವೆ, ಈ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲಿ ಒಳಗೊಂಡಿವೆ. ಆದ್ರಿಂದ ಇದು ನಿಜ. ಹೌದಲ್ವಾ? ಆದ್ರೆ ಎಲ್ಲ ಪೂರ್ಣಾಂಕಗಳ ಸಂಖ್ಯೆಗಳು ಒಂದು ಪೂರ್ಣ ಸಂಖ್ಯೆ ಆಗುತ್ತಾ? ಪೂರ್ಣಾಂಕಗಳ ಸಂಖ್ಯೆ ಪೂರ್ಣ ಸಂಖ್ಯೆ ಆಗುತ್ತಾ? ಹೇಳಬಹುದು. ತಪ್ಪು ಇದು ಅಲ್ವಾ? ಎಲ್ಲಾ ಪೂರ್ಣಾಂಕಗಳ ಸಂಖ್ಯೆ ಪೂರ್ಣ ಸಂಖ್ಯೆ ಆಗುವುದಿಲ್ಲ. ಯಾಕೆಂದ್ರೆ ಪೂರ್ಣಾಂಕಗಳ ಸಂಖ್ಯೆ ಅಂದ್ರೆ 0 ಮತ್ತೆ ಧನ ಚಿಹ್ನೆಯನ್ನು ಹೊಂದಿರತಕ್ಕಂತ ಸಂಖ್ಯೆಗಳು ಮತ್ತೆ ಋಣ ಚಿಹ್ನೆಯನ್ನು ಹೊಂದಿರುವಂತಹ ಸಂಖ್ಯೆಗಳು ಇರ್ತವೆ. ಹೌದಲ್ವಾ? ಆದ್ದರಿಂದ ಅಲ್ಲಿ ಧನ ಮತ್ತೆ ಋಣ ಎರಡೂ ಸಂಖ್ಯೆಗಳನ್ನ ಒಳಗೊಂಡಿರೋದ್ರಿಂದ ಇದು ಪೂರ್ಣ ಸಂಖ್ಯೆ ಆಗೋದಿಲ್ಲ. ಆದ್ರಿಂದ ಇದು ತಪ್ಪಾಗತ್ತೆ. ನೋಡಿ, ಈ ರೀತಿಯಾಗಿ ಏನ್ ಮಾಡ್ಬೇಕು, ನಾವು ಲೆಕ್ಕಗಳನ್ನೆಲ್ಲ ಮಾಡ್ತಾ ಹೋಗ್ಬೇಕು. ಹೌದಾ? ಈಗ ಏನು 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳು. ಈ ತರದ್ ನಾನು 1-2 ಲೆಕ್ಕಗಳನ್ನು ನಿಮಗೆ ಆಮೇಲೆ ಕ್ಲಾಸ್ ನ ತದನಂತರದಲ್ಲಿ ಮಾಡ್ಕೊಡ್ತೀನಿ. ಈಗ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಇದೆ. ನಾನು ಹೇಳಿದ್ದೀನಿ ಅಭಾಗಲಬ್ಧ ಸಂಖ್ಯೆಗಳು. ಗಣಿತಜ್ಞ ಯಾರು? ಪೈಥಾಗೋರಸ್ ಎಂಬ ವಿಜ್ಞಾನಿ. ಅಭಾಗಲಬ್ಧ ಸಂಖ್ಯೆಗಳು ಇದನ್ನ ನಮ್ಗೆ ಪರಿಚಯ ಮಾಡಿಕೊಟ್ಟದ್ದೇ ಯಾರು? ಪೈಥಾಗೋರಸ್. ಯಾರು ಪೈಥಾಗೋರಸ್ ಗಣಿತಜ್ಞ? ಅವ್ರು ಯಾವುದನ್ನ ಏನನ್ನ ಹೆಂಗೆ ರಚನೆ ಮಾಡಿದ್ರು? ಪೈಥಾಗೋರಸ್ ಅಂತಕ್ಕಂತಹ ವಿಜ್ಞಾನಿ ಯಾವ ತ್ರಿಭುಜವನ್ನ ನಮಗೆ ಪರಿಚಯ ಮಾಡಿದ್ದಾರೆ? ಹಾಗಾದ್ರೆ ಯಾವ ತ್ರಿಭುಜವನ್ನ ಪರಿಚಯ ಮಾಡಿದ್ದಾರೆ? ಗುಡ್. ಯಾವುದು? ಲಂಬಕೋನ ತ್ರಿಭುಜ. ನಮ್ಗೆ ಪೈಥಾಗೋರಸ್ ಏನು ಎಂಬ ವಿಜ್ಞಾನಿ ನಮಗೆ ಅಭಾಗಲಬ್ಧ ಸಂಖ್ಯೆಗಳು ಅಷ್ಟೇ ಪರಿಚಯ ಮಾಡಿಕೊಟ್ಟಿಲ್ಲ, ಒಂದು ಲಂಬಕೋನ ತ್ರಿಭುಜವನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಅದರಿಂದ ಒಂದು ಇತಿಹಾಸನೇ ಇದೆ. ಲಂಬಕೋನ ತ್ರಿಭುಜ ಒಂದು ಇತಿಹಾಸನೇ ಇದೆ. ಲಂಬಕೋನ ತ್ರಿಭುಜ
ತ್ರಿಭುಜ. ಯಾವುದು? ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ. ಹಾಗಾದ್ರೆ ಈ ಲಂಬಕೋನ ತ್ರಿಭುಜದಲ್ಲಿ ಏನ್ ತಿಳ್ಕೊಂಡಿದ್ದೀರಾ ನೀವು? ಹೇಳಿ, ಏನಿದೆ ಈಗ ಲಂಬಕೋನ ತ್ರಿಭುಜದಲ್ಲಿ? ಲಂಬಕೋನ ತ್ರಿಭುಜದಲ್ಲಿ ಏನಿದೆ? ಯಾವ್ಯಾವ ಅಂಶಗಳಿದಾವೆ ಲಂಬಕೋನ ತ್ರಿಭುಜದಲ್ಲಿ? ಲಂಬಕೋನ ತ್ರಿಭುಜದಲ್ಲಿ ಏನು? ಒಂದು ಚಿತ್ರವನ್ನ ಬರಿತಾ ಇದ್ದೀವಿ. ಇದಕ್ಕೆ ಒಂದು ಎ, ಇದಕ್ಕೆ ಒಂದು ಸಿ ಅನ್ನ ಕೊಟ್ಟಿದ್ದೀವಿ. ಆಯ್ತಾ? ಎ ಬಿ ಸಿ ಇದು ಲಂಬಕೋನ ತ್ರಿಭುಜ. ಹಾಗಾದ್ರೆ ಇದು ವಿಕರ್ಣ. ಇದು ವಿಕರ್ಣ, ಇದು ಬಾಹು, ಇದು ಕುಂಭ, ಇದು ಬಾಹು. ಲಂಬ ಪೈಥಾಗೋರಸ್ ನಮಗೆ ಪರಿಚಯ ಮಾಡಿಕೊಟ್ಟಿದ್ದು ಲಂಬಕೋನ ತ್ರಿಭುಜ. ಆ ಲಂಬಕೋನ ತ್ರಿಭುಜದಲ್ಲಿ ಒಂದು ವಿಕರ್ಣ ಇದೆ, ಒಂದು ಬಾಹು ಇದೆ, ಇನ್ನೊಂದು ಬಾಹು ಇದೆ. ಮೋಹನ, ಲಂಬಕೋನ ತ್ರಿಭುಜದಲ್ಲಿ ಏನೇನಿದೆ? ವಿಕರ್ಣ ಇದೆ, ಮತ್ತೆ ಬಾಹು ಇದೆ, ಇನ್ನೊಂದು ಬಾಹು. ಎಷ್ಟು ಬಾಹು ಲಂಬಕೋನ ತ್ರಿಭುಜದಲ್ಲಿ? ಎರಡು ಬಾಹು, ಒಂದು ವಿಕರ್ಣವನ್ನ ಹೊಂದಿದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಪೈಥಾಗೋರಸ್ ಬಹಳಷ್ಟು ನಮಗೆ ಪರಿಚಯ ಮಾಡ್ಕೊಂಡಿದ್ರೆ ಒಂದು ಲಂಬಕೋನ ತ್ರಿಭುಜದಿಂದ ಏನೆಲ್ಲ ತಿಳ್ಕೋಬಹುದು ಅಂದ್ರೆ ನಾವು ನೆನ್ಪಿಟ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟೊಂದೆಲ್ಲ ಎತ್ತಿಟ್ಕೊಳ್ಳಪ್ಪ. ಇಲ್ಲಿ ವಿಕರ್ಣ ದೊಡ್ಡದೊಂದು ಬಾಹು, ಆಯ್ತಾ? ಈ ಎರಡು ಬಾಹು ಅಂದ್ರೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ನೋಡಿ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದು ಪೈಥಾಗೋರಸ್ ಪ್ರಮೇಯದ ನಿರೂಪಣೆ. ಆಯ್ತಾ? ಏನು ಪೈಥಾಗೋರಸ್ ಪ್ರಮೇಯದ ನಿರೂಪಣೆ? ನಿಮಗೆ 10ನೇ ಕ್ಲಾಸಿಗೆ ಇದ್ರ ಬಗ್ಗೆ ಪ್ರಮೇಯನೇ ಇದೆ. ಪ್ರಮೇಯವನ್ನ ನಿರೂಪಿಸಿ, ಪೈಥಾಗೋರಸ್ ಪ್ರಮೇಯವನ್ನ ನಿರೂಪಿಸಿ ಸಾಧಿಸಿ ಅಂತ ಹೇಳಿ ಇದ್ರ ಬಗ್ಗೆ ನಿಮಗೆ ಏನು ಪಾಠ ಪ್ರಮೇಯನೇ ಬರುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಪೈಥಾಗೋರಸ್ ಬಳಸಿದ್ದು ಲಂಬಕೋನ ತ್ರಿಭುಜ. ಆ ಲಂಬಕೋನ ತ್ರಿಭುಜದಲ್ಲಿ ಒಂದು ವಿಕರ್ಣ, ಎರಡು ಬಾಹು ಇದೆ. ಇಲ್ಲಿ ಎರಡು
ವರ್ಗ ಮಾಡಿ ಅವೆರಡನ್ನು ಕೂಡಿರ್ತಕ್ಕಂತ ಮೊತ್ತ ತರುಣನ ಹತ್ರ ಇರೋದಕ್ಕೆ ಸಮ ಆಯ್ತು. ಇದನ್ನ ನಾವು ಪೈಥಾಗರಸ್ ಪ್ರಮೇಯದ ನಿರೂಪಣೆ ಅಂತೇಳಿ ಕರಿತೀವಿ. ಮಕ್ಕಳೇ, ಈಗ ನಾವು ಮುಂದಿನ ತರಗತಿಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸುವುದನ್ನ ಕಲಿಯೋಣ. ಆದರೆ ಅದಕ್ಕೂ ಮೊದಲು ಏನೋ ನಿಮಗೆ ಒಂದಿಷ್ಟು ಈಗ ನಾವು ಈ ಒಂದು ತರಗತಿಯಲ್ಲಿ ಏನೆಲ್ಲ ಕಲಿತ್ವಿ ಅನ್ನೋದನ್ನ ನಿಮ್ಮಿಂದ ನಾನು ಬಯಸ್ತೀನಿ. ಹಾಗಾದ್ರೆ ನೀವು ಹೇಳ್ಬೇಕು ಏನು ಭಾಗಲಬ್ಧ ಸಂಖ್ಯೆಗಳು ಎಂದರೇನು? ಭಾಗಲಬ್ಧ ಸಂಖ್ಯೆಗಳು ಎಂದರೇನು ಹೇಳಮ್ಮ. ಭಾಗಲಬ್ಧ ಸಂಖ್ಯೆ ಎಂದರೆ ಒಂದು ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ ಅದನ್ನು ಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ಗುಡ್. ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ಅಕ್ಷರದಿಂದ ಗುರುತಿಸುತ್ತೇವೆ? ಕ್ಯೂ ಎಂಬ ಅಕ್ಷರದಿಂದ ಗುರುತಿಸುತ್ತೇವೆ. ಹೌದಾ? ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಗಳು ಎಂದರೇನು? ಅಭಾಗಲಬ್ಧ ಸಂಖ್ಯೆಗಳು ಎಂದರೇನು? ಹೇಳು. p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳು p/q ರೂಪದಲ್ಲಿ ವ್ಯಕ್ತಪಡಿಸಲು ಆಗದೇ ಇರುವಂತಹ ಸಂಖ್ಯೆಗಳನ್ನ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿದ್ರು. ನೆಕ್ಸ್ಟ್, ಹಾಗಾದ್ರೆ ಇಲ್ಲಿ 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಯಾರು ಮಾಡ್ತೀರಿ ಇದನ್ನ? ಬನ್ನಿ. 1 ಮತ್ತು 2ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕೇಳಿರೋದು 5, ಆದ್ರಿಂದ 5 ಭಾಗಲಬ್ಧ ಸಂಖ್ಯೆಗಳನ್ನ ಬಂದಿದ್ದಾರೆ. ಗುಡ್, ಚೆನ್ನಾಗಿ ಮಾಡಿದ ನೋಡಿ. ಎಲ್ಲ ಕ್ಲಾಸ್ ಹಾಕಿ. ಈ ತರ ಲೆಕ್ಕಗಳನ್ನ ನಿಮ್ಮ ಮನೆಗಳಿಗೆ ಕೊಡ್ತೀನಿ, ಹೋಮ್ವರ್ಕ್ ಆಯ್ತಾ, ಮಾಡ್ಕೊಂಡು ಬರ್ಬೇಕು. ಮಕ್ಕಳಿ ಮನೆ ಕೆಲಸ ಹೋಮ್ವರ್ಕ್ ಅಲ್ಲಿ ನೋಟ್ಸ್ ಇಟ್ಟಿದ್ದೀರಿ? ಹೋಮ್ವರ್ಕ್ ನೋಟ್ಸ್ ಅಲ್ಲಿ ಇಟ್ಟಿದ್ದೀರಾ? ಹೋಮ್ವರ್ಕ್ ನೋಟ್ಸ್ ಅಲ್ಲಿ ಇಟ್ಟಿದ್ದೀರಾ? ಬರ್ಕೊಳ್ಳಿ. 3 ಮತ್ತು 5ರ ನಡುವಿನ 3 ಮತ್ತು 5ರ ನಡುವಿನ 3 ಮತ್ತು 5ರ ನಡುವಿನ 3 ಮತ್ತು 5ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು 3 ಮತ್ತು 5ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು 5ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಎರಡನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆ ಎಂದರೇನು? ಇಲ್ಲಿಗೆ ಈ ಒಂದು ಪಾಠದ ಲೆಕ್ಕಗಳನ್ನು
ವಿದ್ಯಾರ್ಥಿಗಳೇ, ಧನ್ಯವಾದಗಳು.